ಸ್ಪ್ಲೆಂಡರ್ ಅಲ್ಲಿ ಬಂದಿದ್ದಾರೆ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ನಾವು ಬಂದಿರೋದು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ತುಂಬಾ ದಿನ ಬರಬೇಕು ಅಂತ ಅನ್ಕೊಂಡಿರೋ ಒಂದು ಪ್ಲೇಸ್. ಯಾವಾಗ ಇಂಡಿಯಾಲಿದ್ದಾಗಿಂದನೂ ಪ್ಲಾನ್ ಆಗ್ತಿತ್ತು, ಬಟ್ ಆಗಲಿಲ್ಲ. ಸೊ ಅದಕ್ಕೆ ವೆಲ್ಕಮ್ ಟು ಕೊಡೈಕೆನಲ್. ಇವತ್ತು ನಾವು ಕೊಡೈಕೆನಲ್ ಇದ್ದೀವಿ. ತಿಂಡಿ ತಿನ್ಕೊಂಡು ವಿ ಆರ್ ಕಂಟಿನ್ಯೂಯಿಂಗ್ ಆ ಜರ್ನಿ. ಸೊ ಇವತ್ತು ನಾವು ಹಿಂದೆ ನಿಮ್ಗೆ ನೋಡ್ದಂಗೆ ನಾವು ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ಗೆ ಬಂದಿದ್ದೀವಿ. ಸೊ ಇವನಿಗೆ ಮಾಡೋ ಕೆಲಸ ಇಲ್ಲ, ಸುಮ್ಮನೆ ಹಿಂಗೆ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ಸುಮ್ಮನೆ ಡಿಸ್ಟರ್ಬ್ ಮಾಡೋದು. ಕೊಡೈಕೆನಲ್ಗೆ ನೋಡಿ ಯಾರು ಸ್ಪ್ಲೆಂಡರ್ ಅಲ್ಲಿ ಬಂದಿದ್ದಾರೆ. ಲೆಜೆಂಡ್ ಲೆಜೆಂಡ್. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡಿದುಕೊಡ್ಬೇಕು. ಕ್ಯಾಮ್ರಾ ಬಂದಿದ ತಕ್ಷಣ ನಿಜ ಹಂಗೆ ಆಗಿದ್ದು. ಯಾರೋ ನೀವಲ್ಲ, ನಾನು ಬಂದ್ಬಿಟ್ಟು ಕಾಟ ಕೊಡ್ತೀರಾ. ಸೊ ಲಾಸ್ಟ್ ನೈಟ್ ನಾವು ಕೇರಳದಲ್ಲಿ ಉಳ್ಕೊಂಡು ಅಲ್ಲಿಂದ ಅರ್ಲಿ ಮಾರ್ನಿಂಗ್ ಹೊರಟ್ವಿ. ಸೊ ಹೋಗ್ತಾ ದಾರಿಯಲ್ಲಿ ದೋಸೆ ಬಿಸಿ ಬಿಸಿಯಾಗಿ ತಿನ್ಕೊಂಡು ಆನ್ ದ ವೇ ನಮಗೆ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಇತ್ತು. ಸೊ ಅಲ್ಲೊಂದು ಡ್ರಾಪ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ವ್ಯೂನ ನೋಡ್ಕೊಂಡು ಮತ್ತೆ ಹೊರಟ್ವಿ. ಸೊ ಹಂಗೆ ಆನ್ ದ ವೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಎಂಟರ್ ಆಗಿದ್ದೆ ಬ್ಯೂಟಿಫುಲ್ ಪ್ಲೇಸ್ ವಿಚ್ ಇಸ್ ಕೊಡೈಕೆನಲ್. ಸಕ್ಕದಾಗಿತ್ತು ಮನೆಗಳು. ಮತ್ತು ಹಂಗೆ ಬೋಟಿಂಗ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ನನ್ನ ಫ್ರೆಂಡ್ ಕಿರ್ಚಾಡ್ತಿದ್ದ ಹೋಗ್ಬೇಕಂತ ಹೇಳಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಹೋಗೋದಕ್ಕೆ. ಕೊಡೈಕೆನಲಲ್ಲಿ ಹೋದ್ಮೇಲೆ ನಾವು ಬೋಟಿಂಗ್ ಹೋಗ್ಬೇಕಂತ ಅಂದ್ಕೊಂಡ್ವಿ. ಫುಲ್ ಮಳೆ ಚಚ್ತು. ಸೊ ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದಿದ್ದೀವಿ. ಸೊ ಈಗ ಟ್ರಕ್ಕಿಂಗ್ ಮಾಡಬೇಕು. ಒಂದು ಸ್ವಲ್ಪ ದೂರ ಇದೆ, ಜಾಸ್ತಿ ದೂರ ಇಲ್ಲ. ಸೊ ಡಾಲ್ಫಿನ್ ನೋಸ್ ಅಂತ ಒಂದು ಫೇಮಸ್ ಪ್ಲೇಸ್ ಇದೆ. ತುಂಬ ಟಿಪ್ ಆಫ್ ದ ಏನಂತಾರೆ, ಒಂದು ಸ್ಟೋನ್ ರಾಕ್ ಮೇಲೆ ನಿಂತ್ಕೊಂಡು ಫೋಟೋ ತಗೊಳಕ್ ಚೆನ್ನಾಗಿರುತ್ತೆ. ಅದಕ್ಕೆ ಡಾಲ್ಫಿನ್ ನೋಸ್ಗೆ ಹೋಗ್ತಾ ಇದ್ದೀವಿ. ಇದು ಒಂದು ಸ್ಮಾಲ್ ಟ್ರಕ್ ಆಗಿತ್ತು. ಹಂಗೆ ಹೋಗ್ತಾ ಒಂದು ರಿಯಲೈಸ್ ಆದೆ, ಆ್ಯಕ್ಚುಲಿ ನಾನು UK ವೆದರ್ ಒಂದು 18 ಡಿಗ್ರಿ ಇರುತ್ತೆ ಗೊತ್ತಾ, ಆ ಥರ ನಂಗೆ ಫೀಲ್ ಆಗ್ತಿತ್ತು. ಚೆನ್ನಾಗಿತ್ತು ಒಂಥರ ವೆದರು. ಸೊ ಅಷ್ಟು ಚಳಿ ಅನಿಸ್ಲಿಲ್ಲ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಜನ ಅಂತೂ ಸಿಕ್ಕಾಪಟ್ಟೆ ಜನ, ಎಲ್ಲಿ ನೋಡಿದ್ರು ಜನ ಜನ ಜನ. ಆ್ಯಂಡ್ ಪ್ಲೇಸಸ್ ಅಂತೂ ತುಂಬಾ ಡರ್ಟಿಯಾಗಿ ಇಟ್ಕೊಂಡಿದ್ದಾರೆ. ಅದೊಂದು ಬೇಜಾರಾಯಿತು. ಈ ಥರ ಪ್ಲೇಸಸ್ನ ನಾವು ಆ್ಯಕ್ಚುಲಿ ನೀಟಾಗಿ ಇಟ್ಕೋಬೇಕು. ವೆಲ್ಕಮ್ ಟು ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಫಾಗ್ ಅಂತೂ ಮಸ್ತಾಗಿದೆ. ಸಕ್ಕತ್ ಒಂಥರ ಹೆವೆನಲ್ಲಿ ಇರೋ ಥರ ಫೀಲ್ ಆಗ್ತಿತ್ತು. ಸೊ ಇನ್ನೂ ಒಂದು ಸ್ವಲ್ಪ ಇಳಿಬೇಕಿತ್ತು. ಅಲ್ಲಿ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತು, ಅದಕ್ಕೇನೆ ವ್ಯೂ ಪಾಯಿಂಟ್ ನೋಡಿಕೊಂಡು ಹೊರಟ್ವಿ. ಡಾಲ್ಫಿನ್ ನೋಸು ಅಂತಿದ್ರು, ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಹೌದು, ಅದು ಬಂತು. ಅಗೋ ಅದು ಅಲ್ಲಿದೆ, ಅದೇ ಇಲ್ಲಿ ನೋಡಿದ್ರೆ ಜಸ್ಟ್ ಡಾಲ್ಫಿನ್ ನೋಸ್ ಪಾಯಿಂಟ್ ಪಕ್ಕದಲ್ಲೇನೆ ಒಂದು ಅಂಗಡಿ ಹಾಕೊಂಡಿದ್ದಾರೆ. ಸೊ ಎಷ್ಟು ಬಿಸ್ನೆಸ್ ಮಾಡ್ತಾರೆ ನೋಡಿ ಅಲ್ಲೇನೆ. ಮತ್ತೆ ಕೊಡೈಕೆನಲ್ ಅಂತೂ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್. ಒಂದು ಬಾಳೆಹಣ್ಣು ತಗೊಂತೀರಾ ಅಂದ್ರೆ 20 ರೂಪೀಸ್ ಫಾರ್ 1 ಪೀಸ್. ಡಾಲ್ಫಿನ್ ನೋಸ್ಗೆ ಅಂತ ಬಂದ್ಬಿಟ್ಟು ಅಲ್ಲಿ ಹೋಗಿ ನಿಂತಿದ್ದಾಳೆ, ಹೆದರಿಕೆ ಅನ್ಕೊಂಡು. ಏನೋ ಮಾತಾಡ, ಹೆಂಗ ಅನಿಸ್ತಿದೆ ನಿಂಗೆ? ಪಾಪ ಕಾಲ್ ನಡಕ್ತಿದೆ. ಹೋಗಿ ಕರ್ಕೊಂಡ್ ಬರ್ತೀನಿ ನಾನು. ಸರಿ, ಆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ನೋಡಿ ಹೆಂಗ್ ಅನಿಸ್ತು ಅಂತ ಹೇಳು. ಒಳಗಡೆ ನಡಕ್ತಿತ್ತು, ಅಲ್ಲಿ ತೋರಿಸ್ಕೊಂಡ್ರೆ ಅವಮಾನ ಆಗುತ್ತೆ ಅಂತ ತೋರಿಸ್ಕೊಂಡು
ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಮಚ್ಚಾ ಇನ್ನೂ ನಡಕ್ತಾನೆ ಇದ್ದಾನೆ. ಜಿಗಿ 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 ಅಯ್ಯೋ ಏನೋ ಹಿಂಗ್ ನಡಕ್ತಿದ್ಯಾ? ಆಕ್ಚುಲಿ ಇಲ್ಲೊಂದು ಫಾರೆಸ್ಟ್ ಏರಿಯಾಗೆ ಅಂದ್ಬಿಟ್ಟು ಮತ್ತೆ ವಿಲೇಜರ್ಸ್ಗೆ ಅಂದ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ಹೋದ್ರೆ ಕೆಳಗಡೆ ಇನ್ನ ಪ್ಲೆಸೆಂಟ್ ವ್ಯೂ ಇತ್ತು. ಐ ಆಮ್ ರಿಯಲಿ ಸಾರಿ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್. ಆದರೆ ಒಂದು ವರ್ಷದ ಮುಂಚೆ ಕ್ಲೋಸ್ ಮಾಡಿಬಿಟ್ರಂತೆ. ಯಾಕೆ ಅಂದರೆ ತುಂಬ ಸೂಸೈಡ್ಸ್ ಆಗ್ತಿತ್ತಂತೆ, ಮತ್ತು ಫೋಟೋ ತೆಗಿಯೋಕೆ ಹೋಗ್ಬಿಟ್ಟು ಜನ ಬಿದ್ದೋಗ್ತಿದ್ರು. ಅದಕ್ಕೆ ಜನರಲ್ಲಿ ವಿನಂತಿ, ಫೋಟೋ ತೆಗಿಬೇಕಾದ್ರೆ ಜೋಪಾನ. ಸೊ ಈಗ ಟ್ರಕ್ಕಿಂಗ್ ಮುಗಿಸ್ಕೊಂಡು ಡಾಲ್ಫಿನ್ ಹೌಸ್ ನೋಡಿಕೊಂಡು ಇಲ್ಲಿ ಒಂದು ಶಾಪ್ ಬಂದಿದ್ವಿ. ಸೊ ಇವರೇ ಸಜೆಸ್ಟ್ ಮಾಡಿದ್ದು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ 3 ಜನ ಮ್ಯಾಗಿ ತೊಗೊಂಡ್ವಿ. ಅವ್ರು 3 ಜನ ಎಗ್ ಮ್ಯಾಗಿ ತೊಗೊಂಡ್ರು. ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ ಅಲ್ಲ? ಸೊ ನಾನು ನಾರ್ಮಲ್ ಮ್ಯಾಗಿ ತೊಗೊಂಡೆ. ವ್ಯೂ ಅಂತೂ ಸಕ್ಕತ್ತಾಗಿದೆ. ನಾವು ಹೋದಾಗ ಮಳೆ ಇರಲಿಲ್ಲ, ಈಗ ಮಳೆ ಸ್ಟಾರ್ಟ್ ಆಗಿದೆ. ನಾವು ಹಿಂಗೆ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲಾನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕಂತ ಹೇಳಿ. ಸೊ ಮತ್ತೆ ಸಿಗೋಣ, ಬಾಯ್. ಸೊ ನಾವು ತಿನ್ಕೊಂಡು ಈಗ ಕಾರ್ ಎತ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಬ್ರೆಡ್ ಆಮ್ಲೆಟ್ ತಿಂದ್ವಿ, ಸಕ್ಕತ್ತಾಗಿತ್ತು. ಮತ್ತು ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್. ಐ ಥಿಂಕ್ ಕೊಡೈಕೆನಲ್ ಇಸ್ ಬೆಸ್ಟ್ ಪ್ಲೇಸ್ ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ದಿಸ್ ಈಸ್ ವಾಟಕನಲ್. ಇದು ಒಟ್ಟಕನಲ್, ಕೊಡೈಕೆನಲಲ್ಲಿ ಒಂದು ಪ್ಲೇಸು. ಅದೇ ಡಾಲ್ಫಿನ್ ಹೌಸ್ ಎಲ್ಲಿದೆಯೋ ಅಲ್ಲೇ ನೋಡ್ಬೋದು ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಂತ. ಏನೂ ಕಾಣಿಸ್ತಿಲ್ಲ. ಈಗ ನಾವು ರೋಡಲ್ಲಿ ಹೋಗ್ತೀವಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಮಧ್ಯಾಹ್ನ 3:30 ಆಗಿದೆ. ಈಗ ನಾವು ಹಾರ್ಟ್ ಆಫ್ ದ ಸಿಟಿ ಕೊಡೈಕೆನಾಲ್ ಒಳಗಡೆ ಒಂದು ಬ್ಯೂಟಿಫುಲ್ ಪ್ಲೇಸಲ್ಲಿ ಉಳ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ಟೇಯಲ್ಲಿ ಉಳ್ಕೊಂಡ್ವಿ. ಸೊ ಅವ್ರು ನಮಗೆ ನೀಟಾಗಿ ಬಂದ ತಕ್ಷಣ ಗ್ರೀಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ಮತ್ತು ಇದೇ ನಮ್ಮ ಸ್ಟೇ ಇವತ್ತು. ಆ್ಯಂಡ್ ನಮ್ಮ ಫನ್ ನೋಡಿ ಹೆಂಗಿದೆ ಅಂತ ಹೇಳಿ. ಬಂದು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾವು ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿರುತ್ತೆ ಅಂತ ಹೇಳಿ. A few moments later. ಜಂಪ್ ಮಾಡೋ, ಏನು ಭಯ? ಅದೇನು ಫುಲ್ ಇದೆಯಾ? ತುಂಬ ಕಮ್ಮಿ ಇರೋದು ನೀರು. ಆರು ಚಂದು, ಏನಾಗಲ್ಲ, ಹೋಗೋ. ಯಪ್ಪ, ಹೋಗಕ್ಕೆ ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ನೀನೇ ಹೋಗ್ತಾ ಇಲ್ಲ. ಹೋಗ್ತೀನಿ ನಾನು. ನೀನ್ ಹೋಗು ಫಸ್ಟ್, ನೋಡೋಣ. ಇಬ್ರು ಒಟ್ಟಿಗೆ ಹೋಗೋಣ. ನಾನ್ ನಿನಗೆ ವಿಡಿಯೋ ಮಾಡ್ಕೊಡ್ತೀನಿ. ಇಲ್ಲ ಇಬ್ರು ಹೋಗೋಣ. ನನ್ಗೇನು ವಿಡಿಯೋ ಬೇಕಾಗಿಲ್ಲ, ಬಟ್ ವಿಡಿಯೋ ಮಾಡೋಣ ಬಾ. ಇಬ್ರು ಒಟ್ಟಿಗೆ ಹೋಗೋಣ ಬಾರೆ. ಇಲ್ಲಿ ನಮ್ಮ ಗ್ಯಾಂಗಲ್ಲಿ ಒಂದು ಯಾವುದೋ ಬೇಬಿ ಬಂದ್ಬಿಟ್ಟಿದೆ. ಬೇಬಿ ಕೊಟ್ಟಿರೋದನ್ನ ಹಾಕೊಂಡು ಸ್ವಿಮ್ ಮಾಡ್ತಾವ್. ನೀವು ಅಂತಾರೆ ಇರ್ಬೇಕು. ಈಗ ಅವ್ರು ಸ್ಟಾಫ್ ನಂಬರ್ ಬಂದ್ಬಿಟ್ಟು ಹೇಳ್ಬೇಕು, ಸಕ್ಕತ್ತಾಗಿರುತ್ತೆ. ಮಾಡು ಅಂತ ತೆಗ್ ಮಾಡು. ಬಂದ್ರಲ್ಲ, ನಾನು ಬರ್ತೀನಿ ಅಷ್ಟೇ. ಮುಖ ಮೇಲೆ ಇರುತ್ತೆ ಆರಾಮಾಗಿ. ಕಾಲ್ ಮೇಲೆ ಮಾಡು. ಕಾಲ್ ಮೇಲೆ ಮಾಡು. ಮಾಡಿದಾಗ ಹೋಗು, ಮುಂದೆ ಹೋಗು. ಎನರ್ಜಿ ಹಾಕು. ಇದನ್ನ ಅವಳು ಬೋಟ್ ರೈಡಿಂಗ್ ಅಂತ ಲೆನ್ಸ್ ಏನಕ್ಕೆ ಹಾಕಿದ್ಯಾ? ಲೆನ್ಸ್ ಏನಕ್ಕೆ ಹಾಕಿದ್ಯಾ? ಲೆನ್ಸ್ ಬಿಚ್ಚೋಗೋ ಥರ ಇದೆ ಬಾಯಲ್ಲಿ. ಇಲ್ಲ ಸಂಜೆ ಇವಾಗ 5:30 ಆಗಿದೆ. ಒಂಥರ ಚೆನ್ನಾಗಿದೆ. ಇಲ್ಲೆಲ್ಲ ಕನ್ನಡದವ್ರದ್ದು ವಾಯ್ಸ್ ಕೇಳಿಸ್ತು. ಇದಾರ ಅಂತ ಕೇಳೋಣ. ಹಲೋ ಸರ್, ಕನ್ನಡದವ್ರಾ ನೀವು? ಓ, ಕನ್ನಡದವ್ರು ಸಿಕ್ಬಿಟ್ಟಿದ್ದಾರೆ ನಮ್ಗೆ. ಯಾರೋ ಪಕ್ಕದ ರೂಮರೆ. ಓ, ಕನ್ನಡದವ್ರು ಯಾರೋ ಸಿಕ್ಬಿಟ್ಟವ್ರೆ. ಸರ್, ಎಲ್ಲಿಯವ್ರು ನೀವು? ಬೆಂಗಳೂರು ಸರ್ ನಾವು. ಓ ಸರ್, ಹೌದಾ? ಬೆಂಗಳೂರಲ್ಲಿ ಎಲ್ಲಿ? ನಾವು ವರ್ತೂರು. ಓ, ವರ್ತೂರವ್ರಾ? ಸರಿ ಸರ್, ನಾವು ಮೈಸೂರವ್ರು ಸರ್. ಹಲೋ ಸರ್. ಆಯ್ತು ಸರ್. ಏನ್ ಮಾಡ್ಕೊಟ್ಟಿರೋದು ನೀವು? ನಾವು ಸಾಫ್ಟ್ವೇರ್ ಸರ್. ಸಾಫ್ಟ್ವೇರಾ? ಓ ಸರ್ ನಾವು ಹಾರ್ಡ್ವೇರು. ಹಾಂ, ಸ್ಪ್ಯಾನರ್ ಟೈಟ್ ಮಾಡ್ತೀವಿ ನಿಮ್ಮಂತ ಮೆಂಟ್ಲ್ಗಳನ್ನ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ.
ಸೊ ನಾವೀಗ ಬಂದು AR ರೆಹಮಾನ್ ರೆಸ್ಟೋರೆಂಟ್ ಅಂತ ಹೇಳಿ ಒಂದು ಟ್ರೈ ಮಾಡ್ತಾ ಇದೀವಿ. ಸೊ ಪರೋಟ ತಗೊಂಡ್ವಿ. ಸಿನ್ಸ್ ಲೈಕ್ ತಮಿಳ್ನಾಡಲ್ಲಿ ಪರೋಟ ಫೇಮಸ್ ಆಗಿರೋದ್ರಿಂದ ಪರೋಟ, ಒಂದು ಚೆನ್ನ ಮಸಾಲ, ಮತ್ತು ನನ್ನ ಫ್ರೆಂಡ್ಸ್ ಒಂದು ಪರೋಟ ಮತ್ತು ಚಿಕನ್ ಕರಿ ಮತ್ತು ಚಿಕನ್ ಪೆಪ್ಪರ್ ಫ್ರೈ ತೊಗೊಂಡು ತಿಂತಾ ಇದ್ದಾರೆ. ಹೆಂಗಿದೆ? ಚೆನ್ನಾಗಿದೆಯಾ? ಟ್ರೈ ಮಾಡಿಲ್ಲ, ಬಿಸಿ. ಹೆಂಗೋ ಇದೆ? ನಾನು ಟ್ರೈ ಮಾಡಿಲ್ಲ ಬಿಸಿ. ಏ ತಿನ್ನು ಬೇಗ. AR ರೆಹಮಾನ್ ಹೋಟೆಲ್ ಅಂತ ಇದು ಚೆಕ್ ಮಾಡೋಣ. ಏನೇ ರೆಹಮಾನ್ ಕಟ್ಸಿದಾರಂತ ನಾ ಹೋಟೆಲ್ ಹೆಸರೇ ಅದು. ಸರಿ ಕಣಪ್ಪ. AR ರೆಹಮಾನ್ ರೆಸ್ಟೋರೆಂಟ್ ಏನೋ ಸರಿ. ಹೆಂಗಿದೆ? ಚೆನ್ನಾಗಿದೆ. ನನ್ನ ಹತ್ರ AR ರೆಹಮಾನ್ ಅವರು ಹಾಡೋಕ್ಕಿಂತ ಮುಂಚೆ, ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕಿಂತ ಮುಂಚೆ ಈ ಹೋಟೆಲ್ ಇದ್ರು ಅನ್ಸುತ್ತೆ, ಅದಕ್ಕೆ ಅವರೇ ಸೇರಿಸಿಟ್ಟವ್ರೆ. ಸರಿ. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಯೂಟಿಫುಲ್ ಡೇ. ಇದು ಹಾಫ್ ಪಾರ್ಟ್ ಆಫ್ ಕೊಡೈಕೆನಲ್ ಅಂತ ಹೇಳ್ಬೋದು. ಇವತ್ತು ತುಂಬಾ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಫುಲ್ ಮಜಾ ಮಾಡಿ ಊಟ ಮಾಡಿಕೊಂಡು ಈಗ ರೆಸ್ಟಿಂಗ್ ಟೈಮ್. ಸೊ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಬರುತ್ತೆ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ. ಬಟ್ ಮುಗಿಸೋ ಮುಂಚೆ ಒಂದು ಮಾತು ಹೇಳಬೇಕು. ನನ್ನ ಲಾಸ್ಟ್ ಕೇರಳ ವ್ಲಾಗ್ಗೆ ನನಗೆ ಮೋರ್ ದೆನ್ 1.5K ವ್ಯೂಸ್ ಬಂದಿತ್ತು. ತುಂಬಾ ಖುಷಿ ಆಯಿತು ನನಗೆ. ಥ್ಯಾಂಕ್ಸ್ ಫಾರ್ ಆಲ್ ಯು ಲವ್ ಆ್ಯಂಡ್ ಸಪೋರ್ಟ್. ಹಿಂಗೆ ನನ್ನ ಮೋಟಿವೇಟ್ ಮಾಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಈ ನಿಮ್ಮ ಕನ್ನಡತೆಯನ್ನು ಬೆಳೆಸ್ತಾಯಿರಿ. ಆದಷ್ಟು ಜಾಸ್ತಿ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ, ನಮ್ಮ ಕನ್ನಡನ ಬೆಳೆಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಆಲ್ಸೋ ನಿಮಗೋಸ್ಕರ ಹೇಳಿ ನಾನು ನನ್ನ ಬೆಸ್ಟ್ ಫ್ರೆಂಡ್ ಒಂದು ಡ್ಯಾನ್ಸ್ ಗ್ಲಿಮ್ಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.